ಮಕ್ಕಳಲ್ಲಿ ಹೀಟ್ ರ್ಯಾಶ್, ಅದಕ್ಕೆ ನಾವು ಪ್ರಿಕ್ಲಿ ಹೀಟ್ ಅಂತ ಕೂಡ ಕರಿತೀವಿ. ಇವತ್ತು ಅದನ್ನ ಕ್ಲಾರಿಫೈ ಮಾಡ್ಕೊಡೋಣ. ಹ್ಯೂಮಿಡ್ ಕ್ಲೈಮೇಟ್ ಇರುತ್ತಲ್ವಾ, ಅದಾಗಿರ್ಬೋದು, ಇಲ್ಲ ಹೈ ಟೆಂಪರೇಚರ್ಸ್. ಸೆಕೆಂಡ್ ಈಸ್ ಮಲ್ಟಿಪಲ್ ಲೇಯರ್ಸ್ ಆಫ್ ಕ್ಲೋತ್ ನೀವು ಹಾಕಿದಾಗ ಚಿಕ್ಕ ಮಕ್ಕಳಲ್ಲಿ ಸ್ವೆಟ್ ಗ್ಲ್ಯಾಂಡ್ಸ್ ಹೈಪರ್ ಆಕ್ಟಿವ್ ಆಗಿರುತ್ತೆ. ಸ್ವೆಟ್ ತುಂಬಾ ಪ್ರೊಡ್ಯೂಸ್ ಆಗ್ತಿರೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಸ್ಕಿನ್ ಮೇಲೆ ಇರೋ ನಮ್ದೇನು ಪೋರ್ಸ್ ಇರುತ್ತಲ್ಲ ಅದು ಬ್ಲಾಕ್ ಆಗಿಬಿಡುತ್ತೆ. ಬ್ಲಾಕ್ ಆಗಿಬಿಟ್ಟು ಮಗು ಚರ್ಮದ ಮೇಲೆ ನೀವು ವೈಟಿಶ್ ಗ್ರೇ ಸ್ಪಾಟ್ಸ್ನ ನೋಡ್ತೀರಾ. ಹೊಟ್ಟೆ ಮೇಲೆ ನೋಡ್ಬೋದು, ಬೆನ್ ಮೇಲೆ ನೋಡ್ಬೋದು, ಫೇಸ್ ಮೇಲೆ ಇಲ್ಲ ನೆಕ್ ಮೇಲೆ ಕೂಡ ಇದು ಕಾಣಿಸ್ಕೊಳ್ಳುತ್ತೆ. ಕೆಲವೊಂದ್ಸಲ ಇಚ್ಚಿಂಗ್ ಜೊತೆ ಕೂಡ ಅಸೋಸಿಯೇಟೆಡ್ ಇರುತ್ತೆ ಇದು. ಈ ಹೀಟ್ ರ್ಯಾಶ್ನ ಹೇಗೆ ಪ್ರಿವೆಂಟ್ ಮಾಡ್ಬೋದು? ಮೊದಲನೇದಾಗಿ ಮಲ್ಟಿಪಲ್ ಕ್ಲೋತಿಂಗ್ಸ್ ಹಾಕಕ್ಕೆ ಹೋಗಬೇಡಿ. ಸ್ವೆಟರ್, ಕ್ಯಾಪ್ಸ್, ಮಿಟನ್ಸ್ ಇದೆಲ್ಲ ಅವಶ್ಯಕತೆ ಇಲ್ಲ. ಬ್ರೀತಬಲ್ ಕಾಟನ್ ಕ್ಲೋತ್ಸ್ ಮಾತ್ರ ಮಗುಗೆ ಹಾಕಿ. ಸೊ ಏರ್ ಮೂವ್ಮೆಂಟ್ ಕಂಟಿನ್ಯೂಸ್ ಆಗಿ ಇರಬೇಕಾಗುತ್ತೆ. ಹಾಗೆ ಮಗುನ ನೀವು ಮಲಗಿಸ್ತಾ ಇರ್ತೀರಲ್ವಾ, ಅದನ್ನು ಕೂಡ ಕಾಟನ್ ಬೆಡ್ಡಿಂಗ್ ಮೇಲೆನೆ ಮಗುನ ನೀವು ಮಲಗಿಸಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಹೈಡ್ರೇಷನ್ ಆಫ್ ದ ಬೇಬಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ, ಪ್ಲೀಸ್ ಗೋ ಅಂಡ್ ವಾಚ್ ಇಟ್. ಪ್ರಿವೆನ್ಷನ್ ಏನೋ ನೀವು ಟ್ರೈ ಮಾಡಿದ್ದೀರಾ, ಆದ್ರೂ ಹೀಟ್ ರ್ಯಾಶ್ ಮಗು ಬಂದಿದೆ ಅಂದ್ರೆ ನೀವು ಮನೆಯಲ್ಲೇ ಟ್ಯಾಪ್ ವಾಟರ್ ಎಷ್ಟು ಕೂಲ್ ಇರುತ್ತಲ್ವಾ, ಕಾಟನ್ ಕ್ಲೋತ್ನ ನೀರಲ್ಲಿ ಎದ್ಬಿಟ್ಟು ಮಗುಗೆ ಒರೆಸಬೇಕು. ಎಲ್ಲೆಲ್ಲಿ ರ್ಯಾಶ್ ಆಗಿರುತ್ತಲ್ಲ ಡ್ಯಾಂಪ್ ಮಾಡಿ ಇಟ್ಟರೆ ಆ ಏರಿಯಾ ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಹಾಗೆ ಮಗು ಇರಿಟಬಿಲಿಟಿ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಡೈಪರ್ಸ್ನ ಹಾಕಕ್ಕೆ ಹೋಗಬೇಡಿ, ಬಿಕಾಸ್ ಅದರಲ್ಲಿ PVC ಪ್ಲಾಸ್ಟಿಕ್ ಕಾಂಪೋನೆಂಟ್ ಇರೋದ್ರಿಂದ ಮಗುಗೆ ಇನ್ನೂ ಇರಿಟಬಿಲಿಟಿ ಎಕ್ಸೆಸಿವ್ ಆಗಿ ನೀವು ನೋಡ್ತೀರಾ. ಕೆಲವೊಬ್ರು ಪೌಡರ್ ಅದೆಲ್ಲ ಹಾಕ್ಬಿಡ್ತಾರೆ. ಸೊ ಅದೆಲ್ಲ ಸ್ವೆಟ್ ಗ್ಲ್ಯಾಂಡ್ಸ್ನ ಫರ್ದರ್ ಬ್ಲಾಕ್ ಮಾಡುತ್ತೆ. ಸೊ ಅದಕ್ಕಾಗಿ ನೀವು ಏನೇ ಲೋಷನ್ ಆಗಲಿ ಕ್ರೀಮ್ ಆಗಲಿ ನೀವು ಯೂಸ್ ಮಾಡಬೇಕು ಅಂತ ಅಂದರೆ ಪೀಡಿಯಾಟ್ರಿಷಿಯನ್ ಇಲ್ಲ ಡರ್ಮೆಟಾಲಜಿಸ್ಟ್ನ ಅಪ್ರೋಚ್ ಮಾಡಾದ್ಮೇಲೆ ನೀವು ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಹೀಟ್ ರ್ಯಾಶ್ ಜೊತೆಗೆ ಮಗು ಸುಸ್ತಾಗಿದೆ, ಟೆಂಪರೇಚರ್ ತುಂಬಾನೇ ಹೈ ಇದೆ, ಊಟ ಮಾಡ್ತಾ ಇಲ್ಲ, ಹಾಗೆ ಮಗು ಆಕ್ಟಿವ್ ಇಲ್ಲ ಅಂದಾಗ ನೀವು ಇಮಿಡಿಯೇಟ್ ಆಗಿ ಪೀಡಿಯಾಟ್ರಿಷಿಯನ್ನ ಅಪ್ರೋಚ್ ಮಾಡಬೇಕಾಗುತ್ತೆ.